ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸೆಮಿಸ್ ಟೆಕ್ನಿಕಲ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದು ಕಾಪಿ ಕಂಪ್ನಿದು ಸಿಂಗಲ್ ಕ್ಯಾಮ್ರಾ. ಇದಕ್ಕೆ 5G ಹಾಗೂ 4G ಸಿಮ್ ಕಾರ್ಡ್ ಸಪೋರ್ಟೆಡ್ ಇರುವಂಥ ಕ್ಯಾಮ್ರಾ, ಬುಲೆಟ್ ಕ್ಯಾಮ್ರಾ ವಿತ್ ಮೈಕ್ ವಿತ್ ಆಡಿಯೋ ಇರುವಂಥ ಕ್ಯಾಮ್ರಾ. ಇದು ಫ್ಯೂಚರ್ ಏನೇನಿದೆ ಸಿಂಪಲ್ಲಾಗಿ ಹೇಳೋಣ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿನು, ಶಾರ್ಟ್ ವಿಡಿಯೋದಲ್ಲಿ. ಇವಾಗ ಲಾಂಗ್ ವಿಡಿಯೋ ಇದೆ, ಇದು ಫುಲ್ ವಿಡಿಯೋ ಇದೆ. ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಯಾಕೆ ಈ ಮೊಬೈಲಿಗೆ ಕನೆಕ್ಟ್ ಮಾಡೋದು ಹಿಡ್ಕೊಂಡು ಅನ್ಬಾಕ್ಸಿಂಗ್ ಟೋಟಲ್ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಹೀಗಾಗಿ ವಿಡಿಯೋ ಲಾಂಗ್ ಆದೋ ಪರವಾಗಿಲ್ಲ, ಬಟ್ ಕೊನೆ ತನಕ ವಿಡಿಯೋ ನೋಡಿ. ಸಿಂಪಲ್ಲಾಗಿ ಫಾಸ್ಟಾಗಿ ಹೇಳ್ಕೊತ ಹೋಗ್ತಾಯಿದ್ದೀನಿ. ಇದು ಡೇ ನೈಟ್ ಕಲರ್ ಇದೆ, ಹಾಗೆ ಸ್ಮಾರ್ಟ್ IR LED ಇದೆ, ಅಲಾರಮ್ ನೋಟಿಫಿಕೇಷನ್ ಇದೆ, 256 GB ಮೆಮ್ರಿ ಕಾರ್ಡ್ ಸಪೋರ್ಟೆಡ್ ಇದೆ, ಹುಮನ್ ಡಿಟೆಕ್ಷನ್ ಇದೆ, ಹಾಗೆ AI ಫ್ಯೂಚರ್ ಕೂಡ ಇದೆ. ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡಿ ನಾವು ಇದನ್ನು ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡೋದು ಎಂಬುದು ತಿಳ್ಕೊಳ್ಳೋಣ. ಫಸ್ಟಿಗೆ ಇದು ಕ್ಯಾಮ್ರಾ ಫಿಟ್ ಮಾಡುವಂಥ ವಾಲ್ ಗ್ರಿಪ್ ಇದೆ, ಹಾಗೆ ಸ್ಕ್ರೂಗಟ್ಟು ಕೂಡ ಇದ್ದಾವೆ. ಇದು ಸ್ಕ್ರೂ ಆಯಿತು. ಇದು ಬಂದ್ಬಿಟ್ಟು ಮೆನುವಲ್ ಕಾರ್ಡ್ ಇದೆ, ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಂಥ ಬಾರ್ಕೋಡ್ ಇದೆ. ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಹಾಗೆ ಇದು ಇನ್ಸ್ಟಾಲೇಷನ್ ಗೈಡ್ ಇದೆ, ಕ್ಯಾಮ್ರಾನ ಹೇಗೆ ಫಿಟ್ ಮಾಡಬೇಕು, ಸಿಮ್ ಕಾರ್ಡ್ ಹೇಗೆ ಹಾಕಬೇಕು ಎಂಬುದು ಟೋಟಲ್ ಇತ್ತದಲ್ಲಿ ಮೆನ್ಷನ್ ಇದೆ. ಇದನ್ನು ಕೂಡ ನೋಡಿ ನೀವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಬಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ನಮ್ಮ ವಿಡಿಯೋನ ಫುಲ್ ನೋಡಿ, ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಕ್ಯಾಮ್ರಾನ ನೋಡೋಣ. ಇದು ಬುಲೆಟ್ ಕ್ಯಾಮ್ರಾ ಇದೆ ನೋಡಿ, ಕಾಪಿ ಬ್ರ್ಯಾಂಡ್ ಇರುವಂಥ ಕ್ಯಾಮ್ರಾ. ಇದು ಫಿಕ್ಸ್ಡ್ ಲೆನ್ಸ್ 3 ಮೆಗಾ ಪಿಕ್ಸೆಲ್ ಲೆನ್ಸ್, ಹಾಗೆ ವಿತ್ ಆಡಿಯೋ ಇದೆ, ಹಾಗೆ ಡೇ ನೈಟ್ ಕಲರ್ LED ಇದೆ. ಇದು ಕಾಪಿ ಬ್ರ್ಯಾಂಡಲ್ಲಿ ಇರುವಂಥ ಒಂದು ಒಳ್ಳೆಯ ಕ್ಯಾಮ್ರಾ. ಇಲ್ಲಿ ನಾವು ಸಿಮ್ ಕಾರ್ಡ್ ಹಾಗೂ ಮೆಮ್ರಿ ಕಾರ್ಡನ್ನು ನಾವು ಇದನ್ನು ಓಪನ್ ಮಾಡಿ ಇಲ್ಲಿ ಹಾಕ್ಕೊಂಡು ನಾವು ಇದನ್ನು ಆನ್ಲೈನ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಇದು ಆಪ್ಷನ್ ಏನೇನಿದೆ, ಪವರ್ ಪಿನ್ ಇದೆ, ಒಂದು DC, ಹಾಗೆ ಆಡಿಯೋ ಔಟ್ ಇದೆ, ಒಂದು ಲ್ಯಾನ್ ಇನ್ಪುಟ್ ಇದೆ. ನಾವು ಲ್ಯಾನ್ ಮುಖಾಂತರ ಕೂಡ ಇದನ್ನು ಆನ್ಲೈನ್ ಮಾಡ್ಬೋದು. ನಾನು ವಿಡಿಯೋದಲ್ಲಿ ಹೇಳ್ತೇನೆ ಲ್ಯಾನ್ ಮುಖಾಂತರ ಹೇಗೆ ಇದನ್ನು ಆನ್ಲೈನ್ ಮಾಡಬೇಕೆಂಬುದು. ಇಲ್ಲಿ ಸೀರಿಯಲ್ ನಂಬರ್ ಇದೆ, ಇಲ್ಲಿ ಬಾರ್ಕೋಡ್ ಇದೆ. ಇದು ಮೊಬೈಲ್ ಆ್ಯಪಲ್ಲಿ ನಾವು ಬಾರ್ಕೋಡ್ ಮಾಡಿ ಇದನ್ನು ಲೈವ್ ಮಾಡ್ಬೋದು. ಒಂದು ಒಳ್ಳೆ ಕ್ಯಾಮ್ರಾ ಇದು. ಇವಾಗ ಇತ್ತು ಜೋಡಿ ಏನೇನಿದೆ ಅಂತೇಳಿ ನೋಡೋಣ. ನೋಡಿ, ಇತ್ತದೊಂದು ಪವರ್ ಅಡಾಪ್ಟರ್ ಇದೆ ನೋಡಿ, ಕಾನ್ಫಿಗರೇಷನ್ ಏನಿದೆ, ಇದು 10 ವೋಲ್ಟ್ 1 ಆಂಪಿಯರ್ ಅಡಾಪ್ಟರ್ ಇದೆ. ಇವಾಗ ನಾವು ಅಡಾಪ್ಟರ್ ಹಾಗೂ ಕ್ಯಾಮ್ರಾನ ತೊಗೊಂಡು ನಾವು ಇದನ್ನು ಇವಾಗ ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡಬೇಕು, ಇದಕ್ಕೆ ಮೆಮ್ರಿ ಕಾರ್ಡ್ ಸಿಮ್ ಕಾರ್ಡನ್ನು ಯಾವಲ್ಲಿ ಹಾಕಬೇಕು ಎಂಬುದು ನಿಮಗೆ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾಯಿದ್ದೀನಿ. ಯಾವುದೇ ಒಂದು ಕ್ಯಾಮ್ರಾ ಆಗಲಿ, ನೀವು ಫಸ್ಟಿಗೆ ಮೆಮ್ರಿ ಕಾರ್ಡ್ ಹಾಗೂ ಸಿಮ್ ಕಾರ್ಡನ್ನು ಹಾಕ್ಕೋಬೇಕು, ಆಮ್ಯಾಗ ಪವರ್ ಕನೆಕ್ಷನ್ನ ಕೊಡಬೇಕಾಗುತ್ತೆ. ಇದಕ್ಕೆ ಇಲ್ಲಿ ಸಿಮ್ ಕಾರ್ಡ್ ಮೆಮ್ರಿ ಕಾರ್ಡನ್ನು ಹಾಕಬೇಕಂದ್ರೆ ಒಂದು ಸ್ಮಾಲ್ ಸ್ಕ್ರೂ ಡ್ರೈವರ್ ನಿಮ್ಮ ಹಂತಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ನಿಮಗೆ ಬಿಚ್ಚಿ ತೋರಿಸ್ತಾ ಇದ್ದೀನಿ ಮೆಮ್ರಿ ಕಾರ್ಡ್ ಸಿಮ್ ಕಾರ್ಡ್ ಹೇಗೆ ಹಾಕೋದು ಎಂಬುದು. ಕೊನೆ ತನಕ ವಿಡಿಯೋ ನೋಡಿ. ಈ ಆ್ಯಪ್ ಯಾವುದಿದೆ ಅಂತೇಳಿ, ಆ್ಯಪಲ್ಲಿ ಆ್ಯಡ್ ಮಾಡೋದು ಹೇಗೆ, ಮೊಬೈಲ್ ಲೈವ್ ನೋಡೋದು ಹೇಗೆ, ಪ್ಲೇಬ್ಯಾಕ್ ನೋಡೋದು ಹೇಗೆ, ಆ ಆ್ಯಪಲ್ಲಿ ಎಲ್ಲ ಸಂಪೂರ್ಣ ಒಂದೇ ವಿಡಿಯೋದಲ್ಲಿ ಟೋಟಲ್ A to Z ಎಲ್ಲ ನಿಮಗೆ ಹೇಳಿಕೊಡ್ತಾ ಇದ್ದೀವಿ. ಇವಾಗ ಇಲ್ಲಿ ನೋಡೋದು, ಇಲ್ಲಿ ನಾವು ಇಲ್ಲಿ ಸಿಮ್ ಕಾರ್ಡ್ ಹಾಗೂ ಮೆಮ್ರಿ ಕಾರ್ಡನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ನೋಡಿ, ಇದು ಸ್ಪೀಕರ್ ಇದೆ. ಇಲ್ಲಿ ನೋಡ್ಬೋದು 1ನೇ ಸ್ಲಾಟಿಗೆ ಏನಿದೆ, ಇದು 1ನೇ ಸ್ಲಾಟ್, ಇದು ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಈಚೆ ಕಡೆದು ಇದು ಮೆಮ್ರಿ ಕಾರ್ಡ್ ಸ್ಲಾಟ್ ಇದೆ. ಇದು ಮೆಮ್ರಿ ಕಾರ್ಡ್ ಸ್ಲಾಟ್ ಇದೆ, ಇದು ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇಲ್ಲಿ ಫಸ್ಟಿಗೆ ಸಿಮ್ ಕಾರ್ಡನ್ನು ಹಾಕ್ಕೊಳ್ಳಿ, ಆಮೇಲೆ ಮೆಮ್ರಿ ಕಾರ್ಡನ್ನು ಹಾಕ್ಕೊಳ್ಳಿ. ಮೆಮ್ರಿ ಕಾರ್ಡನ್ನು ಹಾಕ್ಕೊಂಡು ಹಾಗೆ ಸಿಮ್ ಕಾರ್ಡನ್ನು ಹಾಕ್ಕೊಂಡು ನಾವು ಯಥಾಸ್ಥಿತಿ ಹೇಗಿದೆ ಇದೇ ಥರನಾಗಿ ಇದನ್ನು ಮತ್ತೆ ನಾವು ಪ್ಯಾಕನ್ನು ಮಾಡ್ಕೋಬೇಕು. ಹಾಗೆ ಇವಾಗ ಮತ್ತೆ ನಾವು ಲ್ಯಾನ್ ಮುಖಾಂತರ ಈ ಕ್ಯಾಮ್ರಾನ ಹೇಗೆ ಆನ್ಲೈನ್ ಮಾಡಬೇಕು, ನಿಮ್ಮಲ್ಲಿ ವೈಫೈ ಇದೆ ಅಂತ ತಿಳ್ಕೊಳ್ಳೋಣ. ಜಿಯೋ ಆಗಲಿ, ಏರ್ಟೆಲ್ ಆಗಲಿ, ಸಿಮ್ ಬೇಸ್ಡ್ ವೈಫೈ ಆಗಲಿ, ಯಾವುದೇ ಒಂದು ವೈಫೈ ಆಗಲಿ ನಿಮ್ಮ ಮನೆಯಾಗ, ಯಾವುದೇ ಒಂದು ವೈಫೈ ಇರ್ತದೆ, ಅದಕ್ಕೆ ಲ್ಯಾನ್ ಔಟ್ಪುಟ್ ಇದ್ದೇ ಇರುತ್ತೆ. ಯಾವುದೇ ಒಂದು ವೈಫೈ ಇರ್ತದೆ, ಸಿಮ್ ಕಾರ್ಡದಿತ್ತು ಕೂಡ ಲ್ಯಾನ್ ಔಟ್ಪುಟ್ ಇರುತ್ತೆ. ಜಿಯೋ ಅಥವಾ ಏರ್ಟೆಲ್, BSNL ಯಾವುದೇ ಒಂದು ಲೋಕಲ್ ನೆಟ್ವರ್ಕ್ ವೈಫೈ ಇದ್ರೂ ಕೂಡ ಲ್ಯಾನ್ ಔಟ್ಪುಟ್ ಇದ್ದೇ ಇರುತ್ತೆ. ಆ ವೈಫೈಗೆ ನಾವು ಲ್ಯಾನ್ ಕನೆಕ್ಷನನ್ನು ತೊಗೋಬೇಕಾಗುತ್ತೆ. ಇವಾಗ ನಮ್ಮಲ್ಲಿ ಕೂಡ ಇಂಟರ್ನೆಟ್ ಕನೆಕ್ಷನ್ ಇದೆ, ಜಿಯೋ ಇದೆ. ಇವಾಗ ಜಿಯೋದಿಂದ ಒಂದು ವೈಫೈದಿಂದ ಕೇಬಲ್ ಇದೆ. ಈ ಕೇಬಲನ್ನು ಇಲ್ಲಿ ನಾವು
ಇದಕ್ಕೆ ನಾವು ಕ್ಯಾಟ್ 6 ಕೇಬಲ್ RJ45 ಕನೆಕ್ಟರ್ ಹಾಕ್ತೀವಿ. ಇದು ಮೇಲ್ ಫಿಮೇಲಲ್ಲಿ ಇರುತ್ತೆ. ಇದನ್ನು ನಾವು ಇಲ್ಲಿ ಕನೆಕ್ಟನ್ನು ಮಾಡಬೇಕು. ಇದನ್ನ ಇಲ್ಲಿ ಕನೆಕ್ಟನ್ನು ಮಾಡಬೇಕು. ಕನೆಕ್ಟನ್ನು ಮಾಡಿ ನಾವು ಇವಾಗ ಕ್ಯಾಮ್ರಾಕ್ಕೆ ಪವರ್ ಕನೆಕ್ಷನನ್ನು ಕೊಡೋಣ. ಹಾಗೆ ಇವಾಗ ಕ್ಯಾಮ್ರಾಕ್ಕೆ ಪವರ್ ಕನೆಕ್ಷನನ್ನು ಕೊಡ್ತಾ ಇದ್ದೀವಿ. ನೋಡಬಹುದು ಇಲ್ಲಿ ಲೈಟ್ ಗ್ಲೋ ಅದು ನೋಡಿ, ಇಲ್ಲಿ ಕೂಡ ಬ್ಲಿಂಕಿಂಗ್ ಆಗಲಾತೈತಿ ನೋಡಿ. ಇವಾಗ ವೈರ್ ಕನೆಕ್ಷನ್ ಅಂತೇಳಿ ಸಕ್ಸಸ್ ಅಂತೇಳಿ ಹೇಳ್ತಾ ಇದೆ. ಯಾವುದೇ ಒಂದು ಕ್ಯಾಮ್ರಾ ಪೂಜಿ ಕ್ಯಾಮ್ರಾ ಸಿಮ್ ಕಾರ್ಡ್ ಹಾಕಿದ್ರೆ ಸಿಮ್ ಕಾರ್ಡ್ ಕನೆಕ್ಷನ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಕೇಬಲ್ ಇದ್ದರೆ ಕೇಬಲ್ ಕನೆಕ್ಷನ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಇದನ್ನು ಮೊಬೈಲ್ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂಥೇಳಿ ನೀವು ಅನ್ಕೋಬೋದು. ಇದನ್ನು ನೀವು ಕ್ರೋಮಲ್ಲಿ ಹೋಗಿ ಇದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಯಾವುದೇ ಮೊಬೈಲಲ್ಲಿ ನೀವು ಫಸ್ಟಿಗೆ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಈ ಸೇಮ್ ನೀವು ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಸಿಂಬಾಲ್ ಇದೆ, ಈ ಕ್ಯಾಮ್ರಾ ಸಿಂಬಾಲ್ಗೆ ಕ್ಲಿಕ್ಕನ್ನು ಮಾಡಿ. ಹಾಗೆ ಇವಾಗ ಇಲ್ಲಿ ಸ್ಕ್ಯಾನ್ ಇದ್ದಲ್ಲಿ ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ. ಈ ಸೇಮ್ ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರ್ ಲಿಂಕ್ ಬರುತ್ತೆ. ಇದಕ್ಕೆ ಕ್ಲಿಕ್ಕನ್ನು ಮಾಡಿದಾಗ ಅದು ಈ ಆ್ಯಪ್ ಇನ್ಸ್ಟಾಲ್ ನೀವು ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿನು. ಇವಾಗ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಈ ಥರನಾಗಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಅದು ಏನೇ ಪರ್ಮಿಷನ್ ಕೇಳಿದ್ರು ಪರ್ಮಿಷನ್ಗೆ ಅಲಾವ್ ಕೊಟ್ಟು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ಐಡಿಯನ್ನು ಹಾಕಿ ಅಥವಾ ಮೊಬೈಲ್ ನಂಬರನ್ನು ಹಾಕಿ ಇದನ್ನು ಲಾಗಿನ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಅದನ್ನು ಸ್ಕಿಪ್ ಮಾಡಿನು. ಇವಾಗ ಇಲ್ಲಿ ಪ್ಲಸ್ ಐಕಾನ್, ಇಲ್ಲಿ ನೀವು ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡಿ. ಇಲ್ಲ ಇಲ್ಲಿ ಮೇಲ್ಗಡೆ ಇದೆ, ಯಾವುದೇ ಒಂದು ಪ್ಲಸ್ ಐಕಾನಿಗೆ ಕ್ಲಿಕ್ ಮಾಡಿ ನೀವು ಡಿವೈಸನ್ನು ಆ್ಯಡ್ ಮಾಡ್ಬೋದು. ಇವಾಗ ಯಾವ ಡಿವೈಸ್ ಬಂತು, ಇಲ್ಲಿ ಸ್ಕ್ಯಾನ್ ಅನ್ನೋಣ. ಸ್ಕ್ಯಾನ್ ಅಂದಿಂದ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ನಾವು ಪರ್ಮಿಷನನ್ನು ಎಲ್ಲ ಪರ್ಮಿಷನಿಗೆ ಅಲಾವನ್ನ ಕೊಡಬೇಕಾಗುತ್ತೆ. ಇಲ್ಲಿ ಒಂದು ಕ್ಯಾಮ್ರಾ ಮೇಲ್ಗಡೆ ಬಾರ್ಕೋಡ್ ಇರುತ್ತೆ. ಈ ಬಾರ್ಕೋಡನ್ನು ನಾವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದಾಗ ಇದು ಕ್ಯಾಮ್ರಾ ನಿಮಗೆ ಆ್ಯಡ್ ಆಗುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಕ್ಯಾಮ್ರಾ ತಗೋತಾ ಇದೆ. ಇವಾಗ ಇದು ಆ್ಯಡ್ ಡಿವೈಸ್ ಅಂತೇಳಿ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಡಿವೈಸ್ ನೇಮನ್ನು ಹಾಕಬೇಕು. ನಿಮ್ಮ ಮನೆ ಕುಣಿಸಿದ ಹೋಮ್ ಅಂತ ಹೇಳೋದು, ಶಾಪ್ ಅಂತ ಹಾಕಿ ನಾವು ಇವಾಗ ಶಾಪ್ ಅಂತೇಳಿ ಹಾಕಿ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಶಾಪ್ ಅಂತೇಳಿ ಹಾಕಿದ ತಕ್ಷಣ ಸೇವ್ ಆದ ತಕ್ಷಣ ಲೋಡಿಂಗ್ ತೊಗೊಂಡು ಈ ಸೇಮ್ ಇದು ಓಪನ್ ಆಯಿತು. ಇವಾಗ ನಾವು ಇಲ್ಲಿ ಪ್ಲೇಯನ್ನು ಮಾಡೋಣ. ನೋಡ್ಬೋದು ಇಲ್ಲಿ ಪ್ಲೇಯನ್ನು ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಕ್ಯಾಮ್ರಾ ಲೈವ್ ಕನೆಕ್ಟ್ ಆಯಿತು. ನೋಡಿ ಇಲ್ಲಿ ಕ್ಯಾಮ್ರಾನ ಶೇಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ಇವಾಗ ಈ ಆ್ಯಪಲ್ಲಿ ಫ್ಯೂಚರ್ ಏನೇನಿದೆ ಅಂತೇಳಿ ಇದೇ ವಿಡಿಯೋದಲ್ಲಿ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ನೇದು ಮೈಕ್ ಇದೆ, ನಾವು ಮಾತಾಡುವಂಥದ್ದು ಇದು ಮೈಕ್ ಇದೆ. ಇದು ವಾಯ್ಸ್, ನಾವು ಕ್ಯಾಮ್ರಾದಲ್ಲಿನ ವಾಯ್ಸನ್ನು ಕೇಳ್ಕೊಬೋದು. ನೋಡಿ ಹಲೋ ನೋಡಿ, ಇದು ವಿಡಿಯೋ ಮಾಡ್ಕೋಬೋದು. ಈ ಸ್ಕ್ರೀನಲ್ಲಿ ಇರುವಂಥದ್ದು ವಿಡಿಯೋ ಮಾಡ್ಕೋಬೋದು. ಇದು ಕ್ಯಾಮ್ರಾ ಇಲ್ಲಿ ಇರುವಂಥದ್ದನ್ನು ನಾವು ಫೋಟೋನ ತಕ್ಕೋಬೋದು. ಇವಾಗ ಪ್ಲೇಬ್ಯಾಕನ್ನು ಹೇಗೆ ಚೆಕ್ ಮಾಡಬೇಕು, ಇಲ್ಲಿ ಪ್ಲೇಬ್ಯಾಕ್ ಆಪ್ಷನ್ ಇದೆ. ಪ್ಲೇಬ್ಯಾಕಿಗೆ ಕ್ಲಿಕ್ ಮಾಡಿದ್ರಿಂದ ಇಲ್ಲಿ ಮೆಮ್ರಿ ಕಾರ್ಡ್ ಆಪ್ಷನ್ ಇದೆ. ಮೆಮ್ರಿ ಕಾರ್ಡಿಗೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಟುಡೇ ಅಂತೇಳಿ ಇದೆ ಆಪ್ಷನ್. ಟುಡೇಗೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇವಾಗ ಮೆಮ್ರಿ ಕಾರ್ಡ್ ಹಾಕಿಲ್ಲ, ಹೇಗೆ ಓಪನ್ ಆಗಲ್ಲ. ಟುಡೇ ಕ್ಲಿಕ್ ಮಾಡಿ ನಾವು ಅದನ್ನು ಪ್ಲೇಬ್ಯಾಕನ್ನು ಚೆಕ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾವು ಆಪ್ಷನನ್ನು ಭಾಳಷ್ಟು ಇದಾವೆ ನೋಡ್ಬೋದು. ಇಲ್ಲಿ ಮೋಷನ್ ಟ್ರ್ಯಾಕಿಂಗ್ ಇದೆ, ಹಾಗೆ ಅಲಾರಾಮ್ ಲೈಟ್ ಇದೆ, ಕ್ಲೌಡ್ ಸ್ಟೋರೇಜ್ ಇದೆ, ಒಂದು ಸ್ಕ್ರೀನ್ ಇದೆ, 4 ಸ್ಕ್ರೀನ್ ಮಾಡ್ಕೋಬೋದು. ಇಂಥವು 4 ಕ್ಯಾಮ್ರಾ ಇರ್ತದೆ ಒಂದೇ ಆ್ಯಪದಲ್ಲಿ ನಾವು ಇದನ್ನು ನೋಡ್ಬೋದು. ಹಾಗೆ ಇದನ್ನು ನಾವು ಸ್ಕ್ರೀನನ್ನು ಅಡ್ಡ ಕೂಡ ಮಾಡಿ ನಾವು ಬಿಗ್ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರನಾಗಿ ಬಿಗ್ ಸ್ಕ್ರೀನಲ್ಲಿ ನೋಡ್ಬೋದು. ಇದು ಕಾಪಿ ಬ್ರ್ಯಾಂಡಲ್ಲಿ ಇರುವಂಥ ಬುಲೆಟ್ ಕ್ಯಾಮ್ರಾ. ಹಾಗೆ ನಾವು ಇದನ್ನು P2P ಮುಖಾಂತರ ಕೂಡ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಎಲ್ಲೇ ಕೂತು ಈ ಕ್ಯಾಮ್ರಾನ ಕಂಟ್ರೋಲ್ ಮಾಡ್ಬೋದು. ಮತ್ತು ಇದು 3 ಮೆಗಾ ಪಿಕ್ಸೆಲ್ ಇರುವಂಥ ಕ್ಯಾಮ್ರಾ, ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಬೇಕಾದವರು ನಮ್ಮ ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಕ್ಯಾಮ್ರಾನ ನೀವು ಕೂಡ ತಗೊಳ್ಳಿ. ಇದು ನಿಮಗೆ
MRP ಎಷ್ಟಿದೆ ಅಂತೇಳಿ ನೀವು ನೋಡಿ. ಇಲ್ಲಿ ಕ್ಯಾಮ್ರಾ MRP ಎಷ್ಟಿದೆ ಅಂತೇಳಿ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. 6390 ರೂಪಾಯಿ MRP ಇದೆ. ನಮ್ಮ ಕಡೆ ಬಂದದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೆ ಫಾಲೋ ಶೇರ್ ಮಾಡ್ಕೊಂಡು ಬಂದದ ನಿಮಗಿದ ನಾನು 50% ಡಿಸ್ಕೌಂಟ್ ಮಾಡಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆ ಯಾವುದೇ ಒಂದು ಒಳ್ಳೆ ಕ್ಯಾಮ್ರಾ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಕಾಂಟ್ಯಾಕ್ಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.